ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾ ಇದ್ದಂತ ಮತ್ತೊಂದು ದೃಶ್ಯ ಅಂದ್ರೆ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಜೂನ್ 8ನೇ ತಾರೀಕು ಬೆಳಗ್ಗೆ 11:30 ಗುಯಿಲಾಳ್ ಟೋಲ್ ಕ್ರಾಸ್ ಮಾಡಿರುವಂತ ವಿಡಿಯೋ. K11 B7939 ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಕರೆತಂದಿತ್ತು ಗ್ಯಾಂಗ್. ಕಾರಿನ ಮುಂಭಾಗದಲ್ಲಿ ಚಾಲಕ ರವಿ ಮತ್ತು ರಘು ಕೂತಿರುವಂತ ದೃಶ್ಯ ಸೆರೆ ಸಿಕ್ಕಿದೆ. ಹಿರಿಯೂರು ಮಾರ್ಗವಾಗಿ ಬೆಂಗಳೂರಿಗೆ ಈ ಗ್ಯಾಂಗ್ ಪ್ರಯಾಣಿಸಿದೆ. ವಿಐಪಿ ಕಾರ್ಡ್ ತೋರಿಸಿ ಟೋಲ್ ದಾಟಿ ಹೋಗಿತ್ತು ಗ್ಯಾಂಗ್. ನಾನು ದರ್ಶನ್ ಸಂಘದ ಅಧ್ಯಕ್ಷ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋದಂತ ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಆ ಟೀಮ್ ಅನ್ನ ಬಿಟ್ಟು ರವಿ ಮಾತ್ರ ವಾಪಸ್ ಆಗಿದ್ದಾನೆ. ಜೂನ್ 9ನೇ ತಾರೀಕು ಬೆಳಗ್ಗೆ 4:30 ವಾಪಸ್ ಬರ್ತಾ ಇರುವಂತ ದೃಶ್ಯ. ಸೊ ಇದೆಲ್ಲವೂ ಕೂಡ ಸರಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇಟಿಯೋಸ್ ಕಾರು ರವಿ ಅಂದ್ರೆ ನಿನ್ನೆ ಸರೆಂಡರ್ ಆದಂತ ಕಾರು ಚಾಲಕ ರವಿಗೆ ಸೇರಿದಂತ ಕಾರ್ ಅದು. ಆ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು. ಟೋಲ್ ಅಲ್ಲಿ ಕಾರ್ ಪಾಸ್ ಆಗ್ತಾ ಇರುವಂತ ದೃಶ್ಯ ಸೆರೆ ಸಿಕ್ಕಿದೆ, ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಇನ್ನು ಮತ್ತೊಂದು ದೃಶ್ಯ ಏನಿದೆ ಅದು ರವಿ ವಾಪಸ್ ಬರ್ತಾ ಇರೋದು ಮರುದಿನ ಬೆಳಗ್ಗೆ 4:30 ಅಂದ್ರೆ ಶನಿವಾರ ಹೋಗಿರೋದು ಬೆಳಗ್ಗೆ, ವಾಪಸ್ ಬಂದಿರೋದು ಭಾನುವಾರ. ಸೊ ಆ ಎರಡೂ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದ್ರೆ ಟೋಲ್ ಗೇಟ್ ಅಲ್ಲಿ ಅಳವಡಿಸಲಾಗಿರುವಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಇದು ವಾಪಸ್ ಹೋಗ್ತಾ ಇರುವಂತ ದೃಶ್ಯ. ಬೆಂಗಳೂರಿನಿಂದ ಮರಳಿ ಚಿತ್ರದುರ್ಗಕ್ಕೆ ಪ್ರಯಾಣಿಸ್ತಾ ಇರುವಂತ ದೃಶ್ಯ. ಅಂದ್ರೆ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ರು, ಆ ಬಳಿಕ ರೇಣುಕಾ ಸ್ವಾಮಿ ಕೊಲೆಯಾಯಿತು. ಕೊಲೆಯಾದಂಥ ನಂತರ ಗಾಬರಿಯಾದಂಥ ರವಿ ನನ್ನ ಬಾಡಿಗೆ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಅದರಂತೆ ಆತ ವಾಪಸ್ ಬಂದಿರೋದು. ಸೊ ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎರಡು ದೃಶ್ಯ, ಒಂದು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು ಇಟಿಯೋಸ್ ಕಾರಲ್ಲಿ, ಮತ್ತು ಅದೇ ಇಟಿಯೋಸ್ ಕಾರು ವಾಪಸ್ಸು ಚಿತ್ರದುರ್ಗಕ್ಕೆ ಹೋಗ್ತಾ ಇರುವಂತ ದೃಶ್ಯ ಟೋಲ್ ಗೇಟ್ ಅಲ್ಲಿ ಸೆರೆ ಸಿಕ್ಕಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಎರಡೂ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾರು ಹೋಗಬೇಕಾದ್ರೆ ಆ ಕಾರಲ್ಲಿ ಜನ ಇದ್ದಿರೋದು ಕಾಣಿಸ್ತಾ ಇದೆ. ಅಂದ್ರೆ ಮುಂಭಾಗದ ದೃಶ್ಯ ಸ್ಪಷ್ಟವಾಗಿ ಸೆರೆ ಸಿಕ್ಕಿದೆ. ಬರುವಂತ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ ಇದಕ್ಕೆ ಸಂಬಂಧಿಸಿ ಏನ್ ಕೊಡ್ತೀರಿ? ರಕ್ಷತ್, ಈಗ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಈ ಒಂದು ಸಿಸಿಟಿವಿ ಏನಿದೆ, ಈ ಸಿಸಿಟಿವಿಯಲ್ಲಿ ಆರೋಪಿಗಳು ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿದ ಬಳಿಕ ಅಂದ್ರೆ ಕುಂಚಿಗನಾಳ್ನ ಪೆಟ್ರೋಲ್ ಬಂಕ್ನ ಬಳಿ ಕಾರಿಗೆ ಹತ್ತಿಸಿಕೊಂಡ ಬಳಿಕ ನೇರವಾಗಿ ಇದೇ ಒಂದು ಲೈನ್ನಲ್ಲಿ ಗುಯಿಲಾಳು ಟೋಲ್ನ ಈ ಒಂದು ರೋಡ್ನಲ್ಲಿ ಬರ್ತಾರೆ. ಈ ರೋಡ್ನಲ್ಲಿ ಬಂದು ಏಕಾಏಕಿ ಆ ಕಾರನ್ನು ನಿಲ್ಲಿಸ್ತಾರೆ. ಕಾರನ್ನು ನಿಲ್ಲಿಸಿ ಒಂದು ಪಾಸನ್ನು ತೋರಿಸ್ತಾರೆ. ಅಂದರೆ ನಾನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ಹೇಳಿ ಒಂದು ಏನು ಕಾರ್ಡ್ ಇರುತ್ತೆ, ಆ ಕಾರ್ಡನ್ನು ಶೋ ಮಾಡಿ ಇಲ್ಲಿಂದ ಹೋಗ್ತಾರೆ. ಆ ದೃಶ್ಯದಲ್ಲೂ ಕೂಡ ಹೋಗ್ತಿರುವಂಥ ಸಂದರ್ಭದಲ್ಲಿ ಸುಮಾರು 11:30 ಸುಮಾರಿಗೆ 8ನೇ ತಾರೀಕು ಬೆಳಗ್ಗೆ 11:30 ಸುಮಾರಿಗೆ ಇಲ್ಲಿಗೆ ಬಂದು ಇಲ್ಲಿಂದ ಪಾಸ್ ಆಗುವಂಥ ಸಂದರ್ಭದಲ್ಲಿ ಫ್ರಂಟ್ ಸೀಟ್ನಲ್ಲಿ ಒಂದು ಕಡೆ ರವಿ ಡ್ರೈವಿಂಗ್ ಸೀಟ್ನಲ್ಲಿ ಕುಂತಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಏನು ದರ್ಶನ್ ಸಂಘದ ಅಧ್ಯಕ್ಷ ಆಗಿರುವಂಥ ರಾಘವೇಂದ್ರ ಕುಂತಿರ್ತಾನೆ. ಹಿಂದ್ಗಡೆ ಅನು ಮತ್ತೆ ರಾಜು ಆಗಿರ್ಬೋದು, ಜೊತೆಗೆ ಮತ್ತೋರ್ವ ಜಗ್ಗಿ ಅಥವಾ ಆ ಜಗ್ಗಿ ಅಲಿಯಾಸ್ ಜಗ್ಗ, ಇವರೆಲ್ಲರೂ ಕೂಡ ಕೂತಿರ್ತಾರೆ. ಮುಂದೆ ಇರುವಂತಹ ಇಬ್ಬರು ಕೂಡ ಕಾಣಿಸ್ತಾರೆ. ಈ ಒಂದು ಟೋಲ್ನಲ್ಲಿ ಎಂಟರ್ ಆಗಿರುವಂಥದ್ದು ಅವತ್ತು ಬೆಳಗ್ಗೆ 11:30 ಸುಮಾರಿಗೆ ಇದೇ ಗುಯಿಲಾಳು ಟೋಲ್ನಿಂದ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ತೆರಳ್ತಾರೆ. ಬೆಂಗಳೂರಿಗೆ ತೆರಳಿ ಅಲ್ಲಿ ನೈಸ್ ರಸ್ತೆಯಲ್ಲಿ ಪಟ್ಟಣಗೆರೆ ಶೆಡ್ನ ಒಂದು ಲೊಕೇಶನ್ ಅನ್ನು ಹಾಕಿಸ್ಕೊಳ್ತಾರೆ. ಲೊಕೇಶನ್ ಅನ್ನು ಹಾಕಿಸ್ಕೊಂಡು ಅಲ್ಲಿ ಅವ್ರಿಗೆ ಬಿಟ್ಟು ಯಾವಾಗ ರೇಣುಕಾ ಸ್ವಾಮಿ ಅವರನ್ನ ಬಿಡ್ತಾರೋ, ಯಾವಾಗ ಹಲ್ಲೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೋ, ಜೊತೆಗೆ ಯಾವಾಗ ಆತ ಮೃತಪಟ್ಟಿದ್ದಾನೆ ಅಂತ ಗೊತ್ತಾಗುತ್ತೋ ಆಗ ಹೆದರಿದಂತ ರವಿ, ನಾನು ಬಾಡಿಗೆಗೆ ಬಂದಿದ್ದೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನನ್ನ ಬಾಡಿಗೆ ನನಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ 4,000 ರೂಪಾಯಿ ಹಣವನ್ನ ರಾಘವೇಂದ್ರ ರವಿ ಅವರಿಗೆ ಕೊಡ್ತಾನೆ. ರವಿ ಅವರಿಗೆ ಕೊಟ್ಟ ನಂತರ ರವಿ ಇದೇ ಮಾರ್ಗದಲ್ಲಿ ಅಂದ್ರೆ ಮತ್ತೆ ವಾಪಸ್ 9ನೇ ತಾರೀಕು ಅಂದ್ರೆ ಅವತ್ತು ರಾತ್ರಿ ಕಳೆದು ಬೆಳಗ್ಗಿನ ಜಾವ
4:30 ಸುಮಾರಿಗೆ 9ನೇ ತಾರೀಕು 4:30 ಸುಮಾರಿಗೆ ಇದೇ ಒಂದು ಟೋಲ್ನಿಂದ ಅದೇ ಪಾಸನ್ನು ಶೋ ಮಾಡಿ ಹೇಳ್ತಾನೆ. ಅಂದರೆ ಇಲ್ಲಿ ಕಂಪ್ಲೀಟ್ ಒಂದು ಪಿಕ್ಚರ್ ಅವರು ಬೆಂಗಳೂರಿಗೆ ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಗುಯಿಲಾಲು ಟೋಲ್ನ ಹೋಗಿರುವಂತಹ ದೃಶ್ಯ, ಜೊತೆಗೆ ಮತ್ತೆ ವಾಪಸ್ ರವಿ ಒಬ್ಬನೇ ಚಿತ್ರದುರ್ಗಕ್ಕೆ, ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಬಂದಿರುವಂಥ ದೃಶ್ಯ ಕೂಡ ಈಗಾಗಲೇ ಗುಯಿಲಾಲು ಟೋಲ್ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಹಾಗಾಗಿ ಸದ್ಯ ಅವರು ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮ್ಯಾಪಿಂಗ್ ಅನ್ನು, ಅಂದರೆ CCTV ಮ್ಯಾಪಿಂಗ್ ಅನ್ನು ಏನು ಮಾಡಿದ್ರು ಇದನ್ನು ಕೂಡ ಎವಿಡೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಜೊತೆಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಕೂಡ ಈಗಾಗಲೇ ರವಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ, ಇವರು ಹೋದ ತಕ್ಷಣ ಯಾವಾಗ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ನಾನು ಹೋಗ್ತೀನಿ ಅಂತ ಹೇಳಿದೆ, ಆದರೆ ಆಗ ಅವರು ಬಿಡಲಿಲ್ಲ. ಅದಾದ ನಂತರ ಮೃತಪಟ್ಟ ಅಂತ ಗೊತ್ತಾಗಿದ್ದೆ. ಇನ್ನೂ ಕೂಡ ಗಾಬರಿಯಾಗಿ ಅವರಿಂದ 4,000 ರೂಪಾಯಿ ಬಾಡಿಗೆ ಹಣವನ್ನು ಪಡೆದು ಇದೇ ರಸ್ತೆಯಲ್ಲಿ ಗುಯಿಲಾಲ್ ಟೋಲ್ನ ಇದೇ ಒಂದು ರೋನಲ್ಲಿ ಆತ ಮತ್ತೆ ID ಕಾರ್ಡ್ ಅನ್ನ ರವಿ ಶೋ ಮಾಡಿಕೊಂಡು, ಅದು ರಾಘವೇಂದ್ರ ಅವರ ID ಕಾರ್ಡ್ ಅನ್ನ ಶೋ ಮಾಡಿ ಇಲ್ಲಿಂದ ಮತ್ತೆ ಚಿತ್ರದುರ್ಗಕ್ಕೆ ಪ್ರಯಾಣ ಮಾಡಿದ್ದಾರೆ. ಈಗ ಸದ್ಯ ರವಿ ಸರೆಂಡರ್ ಆಗಿರೋದ್ರಿಂದ ರಾಘವೇಂದ್ರ ಅವರನ್ನ ಹೊರತುಪಡಿಸಿ ಜಗ್ಗು, ರಾಜ ಜೊತೆಗೆ ಅನ್ನು, ಈ 3 ಜನರನ್ನು ಕೂಡ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ರಕ್ಷತ್, ಸಂದೇಶ್, ಈಗ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಮತ್ತು ಕಾರಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಯಾವುದೇ ಪ್ರತಿರೋಧ ತೋರಿರ್ಲಿಲ್ವಾ, ಅಥವಾ ನೈಸ್ ಆಗಿ ಮಾತನಾಡಿಕೊಂಡು ಎತ್ತಾಕೊಂಡು ಬಂದಿರೋದಾ, ಹೆಂಗೆ ಇದು? ರಕ್ಷತ್, ಮೊದಲಿಗೆ ಯಾವಾಗ ಆಟೋ ಹತ್ತಿಸ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ದುರ್ಗದಲ್ಲೇ, ಅಂದರೆ ಹೊರಗಡೆ ಹೋಗ್ಬಿಟ್ಟು ಕೂತು ಮಾತನಾಡೋಣ ಬಾ ಅಂತ ಹೇಳಿ ಕುಂಚಿನ ಪೆಟ್ರೋಲ್ ಬಂಕ್ ಏನಿದೆ ಆ ಪೆಟ್ರೋಲ್ ಬಂಕ್ನ ಬಳಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕರೆದುಕೊಂಡು ಹೋಗಿ ಸಾಕಷ್ಟು ಮಾತುಕತೆ ಆಗುತ್ತೆ. ಅಂದರೆ ಈ ಒಂದು ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆ ಕೂಡ ನಡೆಯುತ್ತೆ. ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ರವಿ ಅಲ್ಲಿ ಇರೋದಿಲ್ಲ. ಯಾವಾಗ ಆಟೋದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಆತ ಕೂಡ ನಾನು ಯಾವುದೇ ಕಾರಣಕ್ಕೂ ಮೆಸೇಜ್ಗಳನ್ನು ಮಾಡಿಲ್ಲ, ನನ್ನ ಹತ್ರ 500ರಿಂದ 600 ಫೋಟೋಸ್ಗಳಿದೆ, ಆ ಫೋಟೋಗಳನ್ನು ಮಾತ್ರ ಕಳಿಸ್ದೆ ಅಂತ ಸಮಜಾಯಿಷಿಯನ್ನು ಕೊಡ್ತಾ ಇರ್ತಾನೋ, ಈ ಎಲ್ಲ ಮಾಹಿತಿಯನ್ನು ಬೆಂಗಳೂರಿನಲ್ಲಿ ಕುಳಿತು ದರ್ಶನ್ ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಅಂದರೆ ಎಲ್ಲ ಕಂಪ್ಲೀಟ್ ಡೀಟೇಲನ್ನು ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಆದರೆ ಯಾವಾಗ ದರ್ಶನ್ ಅವರು ಆರೋಪಿಗಳಿಗೆ ಅವನ್ನ ಬೆಂಗಳೂರಿಗೆ ಕರ್ತ್ಕೊಂಡು ಬನ್ನಿ ಅಂತ ಹೇಳ್ತಾರೋ, ಆಗ ಆಟೋದಲ್ಲಿದ್ದಂತಹ ರಾಘವೇಂದ್ರ ನೇರವಾಗಿ ರವಿಗೆ ಕರೆ ಮಾಡ್ತಾನೆ. ರವಿಗೆ ಕರೆ ಮಾಡಿ ಬೆಂಗಳೂರಿಗೆ ಬಾಡಿಗೆ ಇದೆ, ಹಾಗಾಗಿ ಇಲ್ಲಿಗೆ ಬಾ, ಅಂದರೆ ಪೆಟ್ರೋಲ್ ಬಂಕ್ ಬಳಿ ಬಾ ಅಂತ ಕರೀತಾರೆ. ಪೆಟ್ರೋಲ್ ಬಂಕ್ ಬಳಿ ಬಂದ ನಂತರ ರವಿಯನ್ನು ಕಾರ್ಗೆ ಹತ್ತಿಸ್ಕೊಳ್ತಾರೆ. ಕಾರ್ಗೆ ಹತ್ತಿಸ್ಕೊಂಡು ಅಲ್ಲಿಂದಲೂ ಕೂಡ, ಅಂದರೆ ಯಾವಾಗ ಅವರು ಕಾರ್ಗೆ ಹತ್ತಿಸ್ಕೊಳ್ತಾರೋ ಆಗ ರೇಣುಕಾ ಸ್ವಾಮಿಗೆ ಲಿಟ್ರಲಿ ಡೌಟ್ ಶುರು ಆಗುತ್ತೆ. ಅಂದರೆ ಆಟೋ ಹತ್ತಿಸ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಫಾರ್ಮಸಿಗೆ ಹೋಗ್ತಿದ್ದಂಥವನ್ನ ಫೋರ್ಸ್ಬಲಿ, ಅಂದರೆ ಅವನನ್ನು ಬಾ ಒಂದು 10 ನಿಮಿಷ ಮಾತನಾಡಬೇಕು ಅಂತೇಳಿ ಫೋರ್ಸ್ ಮಾಡಿ, ಅಂದರೆ ತುಂಬ ಹಲ್ಲೆಯನ್ನು ಮಾಡಿ ಏನಲ್ಲ, ಫೋರ್ಸ್ ಮಾಡಿ ಆತನನ್ನು ಆಟೋ ಒಳಗೆ ಕೂರಿಸ್ಕೊಳ್ತಾರೆ. ಕೂರಿಸ್ಕೊಂಡ ನಂತರ ಇಲ್ಲಿ ಮಾತುಕತೆ ನಡಿಬೇಕಾದ್ರೂ ಕೂಡ ಅವನಿಗೆ ಯಾವುದೇ ರೀತಿಯ ಈ ಅರಿವು ಕೂಡ ಇರೋದಿಲ್ಲ. ಯಾವಾಗ ಕಾರಿಗೆ ಹತ್ತಿಸ್ಕೊಳ್ತಾರೋ ಆಗ ಆತ ಸಿಕ್ಕಾಪಟ್ಟೆ ಪ್ಲೀಸ್ ಅನ್ನ ಮಾಡಿದ್ದಾನೆ. ಅಂದರೆ ಈಗಾಗಲೇ ರವಿ ಅವರನ್ನು ಸರೆಂಡರ್ ಮಾಡಿಸಿದ್ದ ಮೋಹನ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋದ್ರು. ಹೋಗುವಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ಕಂಪ್ಲೀಟ್ ಆಗಿ ಗುಯಿಲಾಲು ಟೋಲ್ ದಾಟುವವರೆಗೂ ಕೂಡ ಭಾಷೆ, ಅಂದರೆ ಮಾತಿನಲ್ಲಿ ಕೇಳ್ತಾರೆ. ಅದಾದ ನಂತರ ಹಲ್ಲೆಯನ್ನು ಕೂಡ ಕಾರ್ನಲ್ಲಿ ಮಾಡ್ತಾ ಹೋಗ್ತಾರೆ. ಹಲ್ಲೆಯನ್ನು ಮಾಡಿದ ಬಳಿಕ ಅವರನ್ನು ಎಲ್ಲೋ ಒಂದು ಕಡೆ ಅವರ ಸಿಟ್ಟನ್ನು ಕಡಿಮೆ ಮಾಡಬೇಕು ಅಂತ ತುಮಕೂರು ಟೋಲ್ ಬಳಿ ಊಟಕ್ಕೆ ಅಂತ ನಿಲ್ಲಿಸ್ತಾರೆ. ಆಗ ಊಟದ ಬಿಲ್ಲನ್ನು ಕೂಡ ರೇಣುಕಾ ಸ್ವಾಮಿ ಕೊಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಸಿಟ್ಟಾಗಿದ್ದಾರೆ, ಅವರನ್ನು ಸಾಫ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ರೇಣುಕಾ ಸ್ವಾಮಿ ಅಲ್ಲಿ ಅವರ ಒಂದು ಊಟದ ಬಿಲ್ಲನ್ನು ಕೂಡ ಆತನೇ ಪೇ ಮಾಡ್ತಾನೆ. ಆದರೆ ಅದಾದ ನಂತರ ನೈಸ್ ರೋಡ್ಗೆ ತೆರಳ್ತಾರೆ, ಬೆಂಗಳೂರಿನ ನೈಸ್ ರೋಡ್ನಲ್ಲಿ RR ನಗರ ಪಟ್ಟಣಗೆರೆ ಶೆಡ್ನ ಒಂದು ಲೊಕೇಶನ್ ಏನಿದೆ ಆ ಲೊಕೇಶನ್ ವಾಟ್ಸಪ್ ಮುಖಾಂತರ ದರ್ಶನ್ ಅವರು ರಾಘವೇಂದ್ರ ಅವ್ರಿಗೆ ಕಳಿಸ್ತಾರೆ. ಕಳಿಸಿದ ನಂತರ ನೇರವಾಗಿ ಆ ನೈಸ್ ರಸ್ತೆಯ ಮುಖಾಂತರ ಪಟ್ಟಣಗೆರೆ ಶೆಡ್ಗೆ ಇವರೆಲ್ಲರೂ ಕೂಡ ತೆರಳುತ್ತಾರೆ. ಯಾವಾಗ ಹಲ್ಲೆ ಮಾಡ್ತಾರೋ, ಹಲ್ಲೆಯಾದ ನಂತರ ಆತ ಮೃತಪಡ್ತಾನೋ ಆಗ ಗಾಬರಿಗೊಂಡಂತ ರವಿ ಅಲ್ಲಿಂದ ಏಕಾಏಕಿ ವಾಪಸ್ ಬರ್ತಾರೆ. ಇದೇ ಗುಯಿಲಾಲು ಟೋಲ್ನಿಂದ ಚಿತ್ರದುರ್ಗಕ್ಕೆ ಪ್ರಯಾಣ ಮಾಡ್ತಾರೆ. ಜೊತೆಗೆ ಅದಾದ ನಂತರ ಅವರ ಸ್ನೇಹಿತರ ಬಳಿ ಕೂಡ ಹೇಳ್ಕೊಂಡಿದ್ದಾರೆ. ಹೋಗುವಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದೆ, ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಾ, ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದೀರಾ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆನ ಮಾಡ್ತಾರೆ. ನಿನಗೇನು ಬಾಡಿಗೆ ಕೊಡ್ತಾ ಇದ್ದೀವಿ, ನೀವು ಬಾಡಿಗೆ ಬರೋದು ಒಂದೇ ನಿನ್ನ ಕೆಲಸ, ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ತೀನಿ, ಫೋಟೋ ಕೂಡ ಕೊಡಿಸ್ತೀನಿ ಅಂತ ಹೇಳಿ ಆತನನ್ನ ರವಿಗೆ ಆ ರೀತಿಯ ಉತ್ತರವನ್ನು ಕೊಟ್ಟು ಕರೆದುಕೊಂಡು ಹೋಗಿರ್ತಾರೆ. ಆದರೆ ರವಿಗೆ ಇಲ್ಲಿ ಯಾವುದೇ ರೀತಿಯ ಮಾಹಿತಿ ಕೂಡ ಇರೋದಿಲ್ಲ. ರಕ್ಷತ್, ಎಸ್ ಸಂದೇಶ್, ಹಾಗೆ ಸಂಪರ್ಕದಲ್ಲಿರಿ. ದೃಶ್ಯ ಗಮನಿಸ್ತಾ ಇದ್ದೀರಿ, 2 ದೃಶ್ಯ. ಒಂದು ಕಾರ್ ಪಾಸ್ ಆಗ್ತಾ ಇರೋದು, ಅಂದರೆ ಶನಿವಾರದ ದಿನ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಗುಯಿಲಾಳ ಟೋಲ್ ಗೇಟ್ನಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಯಾವುದೋ ಒಂದು ಪಾಸ್ ತೋರಿಸ್ತಾನೆ ಡ್ರೈವರ್ ರವಿ. ಪಾಸ್ ತೋರಿಸಿದ ಕೂಡಲೇ ಟೋಲ್ ಗೇಟ್ ಓಪನ್ ಆಗುತ್ತೆ, ನೋಡ್ತಾ ಇದ್ದೇನೆ.
ಮರುದಿನ ಬೆಳಗ್ಗೆ 4:30 ಅದೇ ಕಾರು ವಾಪಸ್ ಬಂದಿದೆ. ಅಂದರೆ ಚಿತ್ರದುರ್ಗಕ್ಕೆ ವಾಪಸ್ ಬಂದಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಷ್ಟು ಹೊತ್ತಿಗಾಗಲೇ ರೇಣುಕಾಸ್ವಾಮಿಯನ್ನು ಕೊಂದು ಶವವನ್ನು ಎಸೆಯಲಾಗಿತ್ತು. ರವಿ ಬಾಡಿಗೆ ಸಲುವಾಗಿ ಹೋಗಿದ್ದಾರೆ ಅಂತ ಹೇಳ್ಕೊಳ್ತಾ ಇರುವಂಥ ವ್ಯಕ್ತಿ. ನಾನು ಬಾಡಿಗೆ ಕರೆದ್ರು ಆ ಕಾರಣಕ್ಕಾಗಿ ನಾನು ಹೋಗಿದ್ದೀನಿ ಅಂತ ಸಮರ್ಥನೆಯನ್ನು ಕೊಡ್ತಾ ಇರುವಂಥ ವ್ಯಕ್ತಿ. ಆದರೆ ಕಾರ್ನಲ್ಲೂ ಹೊಡೆದು ಬಡಿದು ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.